ಮನಸ್ಸು ಚಿತ್ತ ಚಾಂಚಲ್ಯ ಅಂತಾರೆ. ಅಂದರೆ ಈ ಗ್ರಹಣ ಕಾಲದಲ್ಲಿ ಈ ಚಂದ್ರಗ್ರಹಣ ಉಂಟಾದಾಗೆ ಸಾಧಾರಣವಾಗಿ ನಾವು ಅಬ್ಸರ್ವ್ ಮಾಡ್ಬೋದು, ಮನಸ್ಸಿನ ಮೇಲೆ ಪರಿಣಾಮ ಜಾಸ್ತಿ ಆಗುತ್ತೆ. ಅಂದರೆ ಏನು, ಈಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಇಲ್ಲ ಅಂದರೆ ಗ್ರಹಣ ಕಾಲಗಳಲ್ಲಿ ಗ್ರಹಣ ಆದ ನಂತರ ಮನಸ್ಸು ಚಿತ್ತ ಚಾಂಚಲ್ಯ ಆಗುತ್ತಂತೆ. ಅಂದರೆ ಬುದ್ಧಿಕಾರಕ ಅಂತಾರೆ ಚಂದ್ರನನ್ನು, ಮನಸ್ಕಾರಕ ಅಂತಾರೆ. ಈ ಗ್ರಹಣ ಆದಮೇಲೆ ಏನಾಗುತ್ತೆ ಅಂತಂದರೆ ಕೆಲವರು ಡಿಪ್ರೆಷನ್ನು, ಫಸ್ಟ್ರೇಷನ್ನು, ಡಿಸಪಾಯಿಂಟು ಇವೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಏನು ನಾವು ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಈ ಥರ ಎಫೆಕ್ಟ್ ಅನುಭವಿಸ್ತಾ ಇದ್ದೀವಿ. ಏನು, ಧ್ಯಾನಕ್ಕೆ ಸಮಯ ಕೊಡ್ತಿಲ್ಲ, ಜಪಕ್ಕೆ ನಾವು ಸಮಯ ಕೊಡ್ತಿಲ್ಲ, ನೆಮ್ಮದಿಯನ್ನು ಕಾಪಾಡ್ಕೋ ಸಮಯ ಕೊಡ್ತಾ ಇಲ್ಲ. ನಾವು ಜೀವದ ಜೊತೆ ಓಡ್ತಾ ಇದ್ದೀವಿ. ಈ ಕಾರಣದಿಂದ ಏನಾಗುತ್ತೆ, ಮಕ್ಕಳು ಮೊಬೈಲಲ್ಲಿ ಮುಳುಗೋಗ್ತಾ ಇದ್ದಾರೆ, ದೊಡ್ಡವರು ಕೂಡ ಏನಾಗ್ತಾ ಇದ್ದಾರೆ, ದುಡ್ತಾ ಅನ್ನೋಕ್ಕಂಥ ಇದರಲ್ಲಿ ಸಂಬಂಧಗಳು ಮಾತಾಡ್ತಾ ಇಲ್ಲ. ಈಗ ಮುಂಚೆ ಮಾತಾದರೂ ಆಡ್ತಾ ಇದೆ, ಯಾಕಂದರೆ ಮೊಬೈಲ್ ಇರಲಿಲ್ಲ, ಯಾರೊಬ್ಬರ ಜೊತೆ ಮಾತಾಡಬೇಕಿತ್ತು, ಇಲ್ಲ ಒಂದು ಬುಕ್ ಓದಬೇಕಿತ್ತು. ಈಗ ಮಾತೇ ಇಲ್ಲ, ತಲೆ ಬುಗ್ಗಿಸ್ಬಿಟ್ರೆ ಎತ್ತಕ್ಕೆ ಟೈಮ್ ಇರಲ್ಲ ನಮಗೆ. ಆದ್ದರಿಂದ ದಯವಿಟ್ಟು ಮೊಬೈಲನ್ನು ಜಾಸ್ತಿ ಬಳಸಬೇಡಿ. ನಾನು ಅಶ್ವವೇಗ ಸುದ್ದಿವಾಹಿನಿಯಿಂದ ಕೇಳ್ತಕ್ಕಂಥ ಏನಂತಂದರೆ, ಮೊಬೈಲ್ ನಾವು ಬಳಸೋದು ನಮ್ಮ ಧರ್ಮ. ಅದು ಏನಕ್ಕೆ, ಸಂಪರ್ಕಕ್ಕೋಸ್ಕರ ಅಷ್ಟೇ ಇರಲಿ, ಒಳ್ಳೆಯದನ್ನು ನೋಡಲಿಕ್ಕಿರಲಿ. ಆದರೆ ಅದನ್ನೇ ತುಂಬ ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ಅದು ಯಾವ ಸಂದರ್ಭದಲ್ಲಿ ಬೇಕಾದ್ರೆ ನಮ್ಮ ತೊಂದರೆ ಕೊಡ್ಬೋದು. ಮಾಧ್ಯಮಗಳು ನೋಡ್ತಾ ಇರ್ತೀವಿ, ಎಷ್ಟೋ ಪಾಪ ಮಕ್ಕಳು ಗೇಮ್ ಆಡಲಿಕ್ಕೆ ಹೋಗೋ, ಏನೋ ಮಾಡಲಿಕ್ಕೆ ಹೋಗೋ, ಎಷ್ಟೋ ಮಕ್ಕಳು ಅದಕ್ಕೆ ಬಲಿಯಾಗಿ ಹೋಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಮನಕ್ಕಾರಕನ ಅಂದ ಚಂದ್ರನ ಏನು ಮಾಡ್ತಾನೆ, ಯಾವುದಾದ್ರೂ ಒಂದಕ್ಕೆ ಅಡಿಕ್ಟ್ ಆಗಿಬಿಟ್ಟಾಗ ಏನಾಗುತ್ತೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಆ ಮಟ್ಟಕ್ಕೆ ತಲುಪ್ತಾರೆ. ಅಂದರೆ ಮೊಬೈಲಿಂದ ದಯವಿಟ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ, ಮಾತನಾಡೋದು ಕಲಿಸಿ. ಮಾತನಾಡೋದ್ರಿಂದ ವಿಷಯಗಳು ಆಚೆ ಬರುತ್ತೆ, ಒಳ್ಳೊಳ್ಳೆಯ ವಿಷಯಗಳು ಬರುತ್ತೆ. ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಕಥೆಯನ್ನು ಹೇಳ್ತಾ ಇದ್ರು ಅಜ್ಜಿ ತಾತಂದರು, ಈಗ ಕಥೆ ಅಂತಕ್ಕಂಥ ಸ್ಟೋರೀಸ್ ಅಂತಕ್ಕಂಥದ್ದೇ ಇಲ್ಲ. ಆದ್ದರಿಂದ ದಯವಿಟ್ಟು ಮೊಬೈಲನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಕೊನೆಯದಾಗಿ ಸಮುದ್ರೋಲ್ಬಣ ಅಂತ ಹೇಳ್ತಾರೆ. ಸಮುದ್ರ ಅಂತಂದರೆ ಸಮುದ್ರ ತೀರಗಳಲ್ಲಿ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲಿ ಈ ಹೇಳ್ತಕ್ಕಂಥ ಮನಕ್ಕಾರಕ ರೋಗಗಳೇನಿದೆ ಇವು ಬರೋಕ್ಕೆ ಕಾರಣ ಅಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಕಂಟ್ರೋಲ್ ತಪ್ಪಿದಾಗ ಏನಾಗುತ್ತೆ, ಫಸ್ಟ್ರೇಷನು ಬರುತ್ತೆ, ಡಿಪ್ರೆಷನು ಬರುತ್ತೆ. ಅದಕ್ಕೆ ಯಾರು ಬೆಳಿಗ್ಗೆ ವಾಕಿಂಗ್ ಆಗಲಿ, ಯೋಗ ಆಗಲಿ, ಜಪ ಆಗಲಿ, ಧ್ಯಾನಗಳನ್ನು ಯಾರು ಮಾಡ್ತೀರಾ ಅದರಿಂದ ಮನುಷ್ಯನಲ್ಲಿ ಸಾತ್ವಿಕ ಗುಣ ಬರುತ್ತೆ. ಅದ್ರ ಜೊತೆಯಲ್ಲಿ ವಿಲ್ ಪವರ್ ಬರುತ್ತೆ. ಮನುಷ್ಯನಿಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ 3 ಇರಬೇಕಂತೆ. ಅದೇನು, ಇಚ್ಛಾಶಕ್ತಿಯಿಂದ ತಾನು ಅಂದ್ಕೊಂಡಿದ್ದು ಮಾಡಬೇಕು, ಜ್ಞಾನಶಕ್ತಿಯಿಂದ ಅದು ಜ್ಞಾನದಿಂದ ಮಾಡಬೇಕು, ಕ್ರಿಯಾಶಕ್ತಿ ಅಂದ್ರೆ ಆ ಮಾಡಿದ್ದರೆ ವಿನ್ ಆಗಬೇಕು. ಇವು 3 ಇರಬೇಕಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು, ಬುದ್ಧಿ ಚೆನ್ನಾಗಿರ್ಬೇಕು. ಅದರಿಂದ ಇಷ್ಟೂ ಗ್ರಹಚಾರಗಳಿದೆ, ಆದರೂ ಕೂಡ ಇವಿಷ್ಟು ನಡೀತಕ್ಕಂಥದ್ದು ಗ್ರಹಣದಾದಮೇಲೆ. ಆದರೆ ಸುಲಭವಾಗಿರ್ತಕ್ಕಂಥ ಮಾರ್ಗ ಏನು, ಎಲ್ಲ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತ. ಇಡೀ ಪ್ರಪಂಚದ ಜನ ಏನಿದ್ದಾರೆ ಅಷ್ಟಕ್ಕೂ ಕಾರಣ ಏನಂದರೆ ನಮಗೆ ಮೀರ್ತಕ್ಕಂಥ ವಿಶ್ವದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ನಂಬಬೇಕು. ಕಾರಣ ಯಾಕೆಂದರೆ ನಮಗೆ ತುಂಬ ಡಿಸಪಾಯಿಂಟ್ ಆದಾಗ, ನಮ್ಮಲ್ಲಿ ಸೋಲು ಕಂಡಾಗ, ನಮ್ಮಲ್ಲಿ ಏನೋ ಒಂದು ಮನುಷ್ಯ, ಯಾಕೆಂದರೆ ಆಸೆ ಜೀವಿ ಮನುಷ್ಯ, ಅವನು ಅಂದ್ಕೊಂಡಿದ್ದಾಗಿದ್ರೆ ಏನು ಮಾಡ್ತಾನೆ, ಯಾಕಾಗಲಿಲ್ಲ ಅನ್ನೋ ಕ್ವಶನ್ ಬರುತ್ತಲ್ಲ, ಅವನು ಅಂದ್ಕೊಂಡಿದ್ದು ಮಾಡಲಿಲ್ಲ. ಅದಕ್ಕೆ ಗ್ರಹಗತಿಗಳಲ್ಲಿ ಈ ರಾಶಿ ಫಲವನ್ನು ಏನು ತಿಳಿಸಿದ್ದೀವಿ, ಹಾಗೆ ಗ್ರಹಣ ದಿನ ಹೇಗಿರಬೇಕು ಅಂತ ತಿಳಿಸಿದ್ದೀವಿ. ಇದನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಕಾರಣ ಯಾಕೆಂತಂದರೆ ಪಾಪ ಎಲ್ರಿಗೂ ಕೂಡ ಮಂತ್ರವನ್ನು ಹೇಳ್ಕೊಟ್ಟಾಗ ಕೆಲವ್ರಿಗೆ ಆ ಮಂತ್ರ ಬರಲ್ಲ. ಪಾಪ ಅವ್ರು ಹಿಂಸೆ ಪಡೋದು ಬೇಡ. ಚಿಕ್ಕದಾಗಿದ್ದರೆ ಅದನ್ನು ಹೇಳ್ಕೊಂಡು ಅದು ಮಾಡಿ. ನಿಮ್ಮ ಮನೆಗಳ ಹತ್ರ ಎಲ್ಲಿ ದೇವಸ್ಥಾನ ಇರುತ್ತೋ ಗ್ರಹಣ ಬಿಟ್ಟ ಮೇಲೆ ಅವಭೃತ ಸ್ನಾನ ಆಗಬೇಕು. ಅಂದರೆ ಏನು, ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ದಾನ ಹೇಳಿರ್ತಕ್ಕಂಥ ಧಾನ್ಯವನ್ನು ತೊಗೊಂಡೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಬನ್ನಿ. ಮೊದಲು ಹೇಳ್ತಕ್ಕಂಥ ಏನಿದೆ, ಮೊದಲು ಎಚ್ಚರದಿಂದ ಇರೋದು ನಮ್ಮ ಕರ್ತವ್ಯ. ಮಿಕ್ಕಿದ ಗ್ರಹಚಾರ ನಾವೆಲ್ಲ ಗ್ರಹಚಾರದ ಮೇಲೆ ಹಾಕಬಾರ್ದು. ಕಾರಣ ಯಾಕೆ, ನಾವು ಎಚ್ಚರವಾಗಿದ್ದರೆ ಗ್ರಹಚಾರ ನಮ್ಮನ್ನು ಏನೂ ಮಾಡಲ್ಲ. ಹಾಗಾಗಿ ಇದನ್ನು ಏನಪ್ಪ ನಮ್ಮ ರಾಶಿಗೆ ಹೀಗಿದೆ ಅಂತೆ, ನಮ್ಮ ರಾಶಿಗೆ ಈತು ಅಂತ ಖಂಡಿತವಾಗಲೂ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಅದ್ರ ಬದಲಾಗಿ ಗ್ರಹಣ ಕಾಲದ ನಿಮ್ಮ ಕೈಲಾದ್ದನ್ನು ಮಾಡಿ, ಆದಿತ್ಯಾದಿ ನವಗ್ರಹಗಳಿಂದ ಒಳ್ಳೆಯದಾಗುತ್ತೆ.